ಆರೋಪಿಗಳಾದ ದರ್ಶನ್, ವಿನಯ್, ಧನ್ರಾಜ್, ಪ್ರದೋಷ್ ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾರೆ ಪೊಲೀಸರು. ಕಸ್ಟಡಿ ಅವಧಿ ಅಂತ್ಯ ಆಗಿರುವ ಹಿನ್ನೆಲೆ ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ದರ್ಶನ್ ಸೇರಿ ಆರೋಪಿಗಳು ಜೈಲಿಗೆ ಶಿಫ್ಟ್ ಆಗೋ ಸಾಧ್ಯತೆ ಇದೆ. ನ್ಯಾಯಾಂಗ ಬಂಧನವಾದರೆ ಪರಪ್ಪನ ಅಗ್ರಹಾರ ಜೈಲಿಗೆ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ. ಕಸ್ಟಡಿ ಅವಧಿ ಅಂತ್ಯ ಇವತ್ತು ಮತ್ತೆ ಅವ್ರನ್ನೇನಾದ್ರೂ ಕಸ್ಟಡಿಗೆ ಪಡೆದುಕೊಳ್ಳಲಾಗುತ್ತಾ ಅಥವಾ ನ್ಯಾಯಾಂಗ ಬಂಧನನ? ಒಮ್ಮೆ 6 ದಿನ, ಮತ್ತೊಂದ್ಸಾರಿ ಹಾಜರುಪಡಿಸಿದಾಗ 5 ದಿನ, ಮತ್ತೆರಡು ದಿನ ಬೇಕು ಅಂತ ಕಸ್ಟಡಿಗೆ ಕೇಳಿದ್ರು ಪೊಲೀಸರು. ಅಂದ್ರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದ ಮಂಡನೆ ಮಾಡಿದ್ರು. ಕಾರಣ ಮೊಬೈಲ್ಗಳನ್ನ ಪತ್ತೆ ಹಚ್ಚಬೇಕಾಗಿದೆ. ಪ್ರಮುಖವಾಗಿ ರೇಣುಕಾ ಸ್ವಾಮಿ ಮೊಬೈಲಲ್ಲಿದೆ, ಆ ಬಗ್ಗೆ ತನಿಖೆ ಆಗಬೇಕಾಗಿದೆ. ಮತ್ತೊಂದು 70 ಲಕ್ಷ ಹಣ ಸೀಸ್ ಮಾಡಲಾಗಿದೆ. ಇಲ್ಲಿ ತನಕ ಹಣದ ಮೂಲ ಏನು, ಯಾಕಾಗಿ ಈ ಹಣವನ್ನ ಸಂಗ್ರಹಿಸಿ ಇಡಲಾಗಿತ್ತು, ಯಾರ್ಯಾರಿಗೆ ಹಣವನ್ನ ಸಂದಾಯ ಮಾಡಲಾಗಿದೆ, ಮೃತದೇಹ ವಿಲೇವಾರಿಗೆ ಸಂಬಂಧಪಟ್ಟಂತೆ ಆ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ಅನ್ನೋ ಕಾರಣಕ್ಕೆ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿರುವ ಕೋರ್ಟ್ 2 ದಿನ ಅವ್ರನ್ನ ಕಸ್ಟಡಿಗೆ ನೀಡಿತ್ತು. ಹಾಗಾಗಿ ಆ ಅವಧಿ ಇವತ್ತು ಅಂತ್ಯ ಆಗಿರೋದ್ರಿಂದ ಮತ್ತೆ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹಾಗಾಗಿ ಕಸ್ಟಡಿನ, ನ್ಯಾಯಾಂಗ ಬಂಧನನ ಇವತ್ತು ಡಿಸೈಡ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಜಯ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಮತ್ತೆ ಕಸ್ಟಡಿಗೆ ಅಂದ್ರೆ ಕೇಳುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಈ ಪ್ರಕರಣದ ತನಿಖೆ ಎಲ್ಲಿ ತನಕ ಬಂದಿದೆ? ಶ್ರುತಿ, ಖಂಡಿತವಾಗ್ಲೂ 90ರಷ್ಟು ಭಾಗ ಇವತ್ತು ಬಹುತೇಕವಾಗಿ ಇನ್ನುಳಿದ ಎಲ್ಲ ಆರೋಪಿಗಳಿಗೂ ಕೂಡ 4 ಜನರಿಗೂ ಕೂಡ ಜೈಲಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಅಂದರೆ ಯಾವುದೇ ಮರ್ಡರ್ ಕೇಸ್ ಆಗಿರ್ಬೋದು, ಅಲ್ಲಿ ಏನೊಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 3 ದಿನದಿಂದ 4 ದಿನ ಮಾತ್ರ ಆರೋಪಿಗಳನ್ನ ಕಸ್ಟಡಿಗೆ ತೊಗೊಂಡಿರುವಂತಹ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ. ಆದರೆ ಈ ಒಂದು ಕೇಸ್ನಲ್ಲಿ ಅಂದರೆ ಸ್ವಲ್ಪ ಹೈ ಪ್ರೊಫೈಲ್ ಕೇಸ್ ಆಗಿರೋ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಜೊತೆಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಇರುವಂತಹ ಒಂದು ಕೇಸ್ ಆಗಿರೋದ್ರಿಂದಾಗಿ ಮತ್ತೆ ಆರೋಪಿಗಳ ಸಂಖ್ಯೆ ಕೂಡ ಇದರಲ್ಲಿ ಹೆಚ್ಚಾಗಿರೋದ್ರಿಂದಾಗಿ ಮತ್ತೆ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಿರೋ ಒಂದು ಕೇಸ್ ಆಗಿದೆ. ಇದರಿಂದಾಗಿ ಈ ಒಂದು ಕೇಸ್ನಲ್ಲಿ ಈಗಾಗಲೇ 11ರಿಂದ 12 ದಿನ ಆಗೋಗಿದೆ ಈ ಒಂದು ವಿಚಾರಣೆಯ ಅವಧಿ. ಸೊ ಹೀಗಾಗಿ ಇವತ್ತು ಬಹುತೇಕವಾಗಿ ಆ ಕೋರ್ಟ್ ಕೂಡ ಯಾವುದೇ ರೀತಿಯಾಗಿ ಕಸ್ಟಡಿಗೆ ಅನುಮತಿ ಕೊಡೋದಿಲ್ಲ. ಬಹುತೇಕವಾಗಿ ಹೇಳೋದಾದರೆ 14 ದಿನ ಮಾತ್ರ ಇಲ್ಲಿ ವಿಚಾರಣೆಗೆ ಪೊಲೀಸಿಗೆ ಅವಕಾಶ ಇರುತ್ತೆ. ಆದರೆ ಟೆರರಿಸ್ಟ್ ಕೇಸ್ ಏನಾರು ಆಗಿದ್ರೆ ಅದಕ್ಕೆ ಜಾಸ್ತಿ ಆದಂಥ ಅವಕಾಶವನ್ನು ಕೊಡುತ್ತೆ, ಯಾಕಂದರೆ ಅದರಲ್ಲಿ ಜಾಸ್ತಿ ಕೆಲಸ ಇರುತ್ತೆ ಅಂಥೇಳಿ. ಆದರೆ ಬಹುತೇಕ ಈ ರೀತಿಯಾದಂಥ ಕೇಸ್ಗಳಲ್ಲಿ ಕೇವಲ ಒಂದು 14ಕ್ಕಿಂತ ಒಳಗೆ ಮಾತ್ರ ಇಲ್ಲಿ ಏನು ಕಸ್ಟಡಿಗೆ ನೀಡುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಈ ಒಂದು ಕೇಸಲ್ಲೂ ಕೂಡ ಈಗಾಗಲೇ 12 ದಿನ ಬಹುತೇಕ ಮುಗ್ದಿರುವಂಥದ್ದು. ಸೊ ಈ ವಿಚಾರವಾಗಿ ನಾವು ಹೇಳೋದಾದರೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಕಸ್ಟಡಿಗೆ ನೀಡೋದಿಲ್ಲ ಅಂತ ಹೇಳಿ ಹೇಳಲಾಗ್ತಿದೆ. ಮತ್ತು ಜೊತೆಗೆ ಇವತ್ತೆಲ್ಲರಿಗೂ ಕೂಡ ಜೈಲಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ಕೆಲವೇ ಗಂಟೆಗಳಲ್ಲೂ ಕೂಡ ನಗರ ಪೊಲೀಸ್ ಆಯುಕ್ತರು ಕೂಡ ಸ್ಥಳಕ್ಕೆ ಅಂದರೆ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೂ ಕೂಡ ಬರಲಿದ್ದಾರೆ. ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನು ಸಹ ಕೊಡಲಿದ್ದಾರೆ. ಮತ್ತು ಇಲ್ಲಿನ ಬಂದೋಬಸ್ತು ಮತ್ತು ಕೋರ್ಟ್ ಬಳಿಯ ಬಂದೋಬಸ್ತು ಮತ್ತು ಜೊತೆಗೆ ಏನು ಪರಪ್ಪನ ಅಗ್ರಹಾರ ಬಳಿ ಕೂಡ ಎಲ್ಲ ರೀತಿಯಾದಂಥ ಬಂದೋಬಸ್ತ್ ಮಾಡೋದಕ್ಕೂ ಕೂಡ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂಥದ್ದು. ಇನ್ನು ಕಳೆದ 2 ದಿನಗಳಿಂದನೂ ಕೂಡ ಅಂದರೆ ಗುರುವಾರ ಮತ್ತೆ ಕಸ್ಟಡಿಗೆ ತಗೊಂಡ್ರು 3ನೇ ಬಾರಿ. ಆ ನಂತರವೂ ಕೂಡ ಸಾಕಷ್ಟು ವಿಚಾರಣೆಗಳನ್ನು ಕೂಡ ಈಗಾಗಲೇ ಪೊಲೀಸರು ಕೂಡ ಮಾಡಿರುವಂಥದ್ದು. ಮೊಬೈಲ್ ವಿಚಾರವಾಗಿರ್ಬೋದು, ಮತ್ತು ಮೊಬೈಲಲ್ಲಿ ವಿಡಿಯೋ ಇತ್ತು ಅನ್ನೋ ಒಂದು ವಿಚಾರ ಆಗಿರ್ಬೋದು, ಜೊತೆಗೆ ಹಣದ ವಿಚಾರವಾಗಿರ್ಬೋದು ಪ್ರಮುಖವಾಗಿ. ಯಾಕಂದರೆ 37 ಲಕ್ಷ ಈಗಾಗಲೇ ಹಣ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಎಲ್ಲ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಪೊಲೀಸರು ಕೂಡ ಇಂಟ್ರಾಗೇಷನ್ ಕೂಡ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಶ್ರುತಿ, ಇವತ್ತು ಒಂದು 3:30 ಸುಮಾರಿಗೆ ಇಲ್ಲಿಂದ ಅಂದರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ಕೋರ್ಟ್ಗೆ ಕೂಡ ಕರ್ಕೊಂಡು ಹೋಗೋದಕ್ಕೂ ಕೂಡ ಎಲ್ಲ ರೀತಿಯಾದ ಸಿದ್ಧತೆಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.